ಅವತ್ತು ಬೈಂದೂರು ಉತ್ಸವದ ಕೊನೆಯ ದಿನ. ಹಾಯ್ ಅಂದಂಗೆ ನಿಮ್ಮ ಪ್ರೀತಿಯ ಮನೆ ಮಗ ದರ್ಶನ್. ವೆಲ್ಕಮ್ ಟು ಮಿನಿ ಲಾಗ್. ಅವತ್ತು ಬೈಂದೂರು ಉತ್ಸವದ ಲಾಸ್ಟ್ ಡೇ ಆಗಿತ್ತು. ಫ್ರೆಂಡ್ಸ್ ಎಲ್ಲ ಸೇರಿ ಬೈಂದೂರು ಉತ್ಸವ ನೋಡೋಕೆ ಅಂತ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಇದು ಬೈಂದೂರು ಉತ್ಸವನ ಇಲ್ಲ ಜಾತ್ರೆನ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಎಷ್ಟೊಂದ್ ಜನ ಸೇರಿದ್ರು. ಇಷ್ಟೊಂದ್ ಜನರ ನಡುವೆ ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಇನ್ಸ್ಟಾಗ್ರಾಮ್ ಲೈವ್ ಬರ್ತಾ ಇದ್ದ. ಹಂಗೆ ಅಲ್ಲಿಂದ ಸ್ವಲ್ಪ ತಿರ್ಗಾಡ್ಕ ಬರುವ ಅಂತ ಹೊರಟ್ವಿ. ಅಲ್ಲಿ ಇಟ್ಟಿದ್ದ ಸುಮಾರು ಜಾತಿ ಮೀನ್ಗಳನ್ನ ಜನ ನೋಡಕ್ ಹೋಗ್ತಿದ್ ರೀತಿ ನೋಡಿ ನಾವು ಕೂಡ ಹೋದ್ವಿ. ನೈಟ್ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಒಂಥರ ಮಸ್ತ್ ಆಗಿತ್ತು. ಒಟ್ಟಾರೆ ಅಲ್ಲಿರೋ ವಾತಾವರಣ ನೈಟ್ ಅಲ್ಲಿ ಹಿಂಗ್ ಕಾಣಿಸ್ತಾ ಇತ್ತು. ಹೀಗೆ ತಿರ್ಗಾಡ್ತಾ ಇರ್ಬೇಕಿದ್ರೆ ನಮ್ಮ ಎದುರುಗಡೆ ಒಂದು ಕಾರ್ ನಿಂತಿತ್ತು. ಈ ಕಾರು ರವಿ ಬಸ್ರೂರ್ ಅವ್ರದ್ದು ಅಂತ. ಆ ಕಾರ್ ಮೇಲೆ ಸ್ಟಿಕ್ಕರ್ ನೋಡಿ ಗೊತ್ತಾಯ್ತು. ಇಲ್ಲಿ ತನಕ ಅವರ ಮ್ಯೂಸಿಕ್ BGM ಗಳನ್ನೆಲ್ಲ ಕೇಳಿ ಖುಷಿ ಪಡ್ತಿದ್ದ ನನಗೆ ಅವರ ಬದುಕಿನ ಹಿಂದೆ ಇಷ್ಟು ದೊಡ್ಡ ಕತೆ ಇದೆ ಅಂತ ಗೊತ್ತಿರ್ಲಿಲ್ಲ. ಲೂರಿನ ಹುಡುಗನೊಬ್ಬ ಅವಮಾನದ ಕಣ್ಣೀರು ಮತ್ತು ಕಡಲು ತುಂಬುವಷ್ಟು ಸಾಧನೆಯ ಗೌರಿಸಿದರ ಏರಿ ನಿಂತು ನಕ್ಕ ನೈಜ ಬದುಕಿನ ಚಿತ್ರಣವಿದು. ಹಾಗೆ ಅಲ್ಲೇ ಮಾಡಿದ್ದ ಒಂದು ಗುಹೆ ಒಳಗಿನ ಶಿವಲಿಂಗನ ನೋಡ್ಕೊಂಡು ಅದ್ರ ಒಳಗಿರೋ ಬೇರೆ ಪ್ರಪಂಚನ ನೋಡ್ಕೊಂಡು ಅಲ್ಲಿಂದ ಹೊರಟೆ. ಓಕೆ ಬಾಯ್.